ನಮಸ್ಕಾರ. ಬರೋಣ ಭಾರತ್ ಬೆಂಚ್ ಬಸ್ ತೋರಿಸಿದೀನಿ ನಿಮ್ಗೆ ಗೊತ್ತಾ? ಭಾರತ್ ಬೆಂಚ್ ಶಶಿ ಹೆಂಗಿರುತ್ತಾ ಏನಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದ್ರೆ ಇದು ಸುಮಾರು ಸತಿ ನೀವು ರೋಡಲ್ಲಿ ನೋಡಿರ್ತಾರ, ಬಟ್ ಬಸ್ಸಿಂದ ಯಾವ್ದು ಲಾರಿ ಯಾವ್ದು ಅಂತ ಕನ್ಫ್ಯೂಸ್ ಆಗಿರ್ತಾರ. ಇವತ್ತು ತೋರಿಸ್ತೀನಿ ಬರ್ರಿ, ನಮ್ಗೆ ಅದು ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿ ಕೊಡ್ತೀನಿ. ಇದು ಬಂದು ಫ್ರಂಟ್ ಲುಕ್ ಈ ತರ ಇರುತ್ತೆ ನೋಡ್ರಿ. ಇದು ಬಂದು ಭಾರತ್ ಬೆಂಚ್, ಬಟ್ ನಿಮ್ ರೋಡಲ್ಲಿ ಹೋಗುವಾಗ ಇಲ್ಲಿ ಯಾವುದೇ ರೀತಿ ಲೋಗೋ ಇರಲ್ಲ. ಇಲ್ಲಿ ಹಬ್ ಮೇಲೆ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಕೂಡ ಏನಿರಲ್ಲ. ಸ್ಟೇರಿಂಗ್ ಅಲ್ಲಿ ಬಿಟ್ರೆ ಹಿಂದೆ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ, ಅಲ್ಲೇ ಸಿಗುತ್ತೆ ಹೌಸಿಂಗ್ ಆಯಿಲ್ ಹತ್ರ, ಇದ್ರ ಹತ್ರ ಹಬ್ ಹತ್ರ ಅಂತ ಕರೀತಾರೆ. ಅಲ್ಲಿ ಇದಕ್ಕೂ ಬಲೂನ್ ಬರುತ್ತೆ ಮುಂದೆ, ಇಲ್ಲಿದೆ ನೋಡಿ ಈ ತರ. ಅಂದ್ರೆ ಬಸ್ ನೀವು ಕಟ್ಟಿದಾಗ ಇದು ಯಾವುದೇ ರೀತಿ ಕಾಣಲ್ಲ ನಿಮ್ಗೆ. ಅದು ಇಲ್ಲಿ ನೋಡಿ 6 ಸಿಲಿಂಡರ್ ಇಂಜಿನ್ ಇದೆ. ಎಲ್ಲ ನೋಡಿರ್ತಾರ, ಬಟ್ ಇನ್ಬಿಟ್ಟು ತೋರಿಸ್ತಾ ಇದೆ ನಿಮ್ಗೆ ಇರ್ಲಿ ಅಂತ ಹೇಳ್ಬಿಟ್ಟು. ಬರೀ ರಿಟೈರ್ಡ್ ಅಂತ ತೋರಿಸ್ತೀನಿ ನಿಮ್ಗೆ, ರಿಟೈರ್ಡ್ ಎಲ್ಲ ಐತೆ ಅಂತೇಳಿ. ಸುಮಾರು ಜನ ರಿಟೈರ್ಡ್ ಅಂದ್ರೆ ಏನು ಏನು ಅಂತ ಕೇಳ್ತಿದ್ರಲ್ಲ, ಇಲ್ಲಿ ನೋಡ್ರಿ. ಇದು ಬಂದು ರಿಟೈರ್ಡ್ ಈ ತರ ಇದೆ ನೋಡ್ರಿ. ಇದು ಬಂದು 13.5 ಅಂದ್ರೆ ಇದರಲ್ಲಿ 36 ಸೀಟ್ಗಳು ಬರುತ್ತೆ ನಿಮ್ಗೆ. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ನೋಡಿ. ಇದು ಕೂಡ ಇಲ್ಲಿ ಬಲೂನ್ ಇರುತ್ತೆ ನೋಡಿ, ಏರ್ ಸಸ್ಪೆನ್ಷನ್. ಇವೆಲ್ಲ ವಿ ಬಾರ್ ಎಲ್ಲ ಇರುತ್ತಲ್ಲ, ಇದು ಏರ್ ಸಸ್ಪೆನ್ಷನ್ ಸಪೋರ್ಟ್ ಮಾಡುತ್ತೆ. ಇದು ಬಂದು ಹೌಸಿಂಗ್ ಅಂತ ಕರೀತಾರ. ಇಲ್ಲಿ ಕೊಟ್ಟಿರ್ತಾರ ಭಾರತ್ ಬೆಂಚ್ ಅಂತೇಳಿ, ಇಲ್ಲಿ ಕೊಟ್ಟಿಲ್ಲ ಅದ್ರ ಇದ್ರಲ್ಲೂ ಕೂಡ. ಸೊ ಚೆಸಿ ಯಾವ್ದು ಅಂತ ಕಂಡುಹಿಡ್ಬೇಕಂದ್ರೆ ಸಿಂಪಲಿ ಸ್ಟೇರಿಂಗ್ ಮೇಲೆ ಹೋಗಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಈ ತರ ಹಿಂದ್ಗಡೆ ಡ್ರೈವರ್ ಸೀಟ್ ಹಿಂದ್ಗಡೆ ಒಂಥರ ಬ್ಯಾನರ್ ಹಾಕಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.